ನಮಸ್ಕಾರ, ವೆಲ್ಕಮ್ ಟು ದನ್ನಾಸ್ ಕಾರ್ನರ್. ಪನ್ನೀರ್ 65 ಅಂದ ತಕ್ಷಣ ತುಂಬಾ ಜನ ಇದು ಚೈನೀಸ್ ರೆಸಿಪಿ ಅಂತ ಅನ್ಕೊಂಡಿರ್ತಾರೆ. ಬಟ್ ನೋ, ಇದು ಪಕ್ಕಾ ಅಥೆಂಟಿಕ್ ಇಂಡಿಯನ್ ರೆಸಿಪಿ. ಎಕ್ಸ್ಪೆಷಲಿ ಇದು ಸೌತ್ ಇಂಡಿಯನ್ ರೆಸಿಪಿ ಅಂದ್ರೆ ನಂಬ್ತೀರಾ? ನಂಬಲೇಬೇಕು. ಪರ್ಫೆಕ್ಟ್ ಆಗಿ ಪನ್ನೀರ್ 65 ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ 200 ಗ್ರಾಮ್ಸ್ ಪನ್ನೀರ್ ತಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿ ಪನ್ನೀರ್ಗೆ ಕಾರ್ನ್ಫ್ಲೋರ್ ಎಲ್ಲ ನೀಟಾಗಿ ಕೋಟ್ ಆಗೋ ತರ ಟಾಸ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ಈಗ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲಲ್ಲಿ 2 ಟೇಬಲ್ ಸ್ಪೂನ್ ಮೈದಾ, 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಮತ್ತೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಳ್ಳಿ. ಇದಕ್ಕೇನೆ 1 ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1/2 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತೆ 2 ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕೊಂಡು ಇದನ್ನ ಸೆಮಿ ಥಿಕ್ ಬ್ಯಾಟರ್ ಆಗಿ ಕಲಿಸ್ಕೋಬೇಕು ನೀರು ಹಾಕಿ. ಸೆಮಿ ಥಿಕ್ ಬ್ಯಾಟರ್ ಇದ್ರೆ ಪನ್ನೀರ್ಗೆ ತುಂಬಾ ಚೆನ್ನಾಗಿ ಕೋಟ್ ಆಗುತ್ತೆ ಮತ್ತೆ ಫ್ರೈ ಮಾಡೋಕ್ಕೂ ಈಸಿ ಆಗುತ್ತೆ. ನೋಡಿ, ಬ್ಯಾಟರ್ ಇಷ್ಟು ತಿಕ್ಕಾಗಿದ್ರೆ ಸಾಕು. ನಾವು ಆಲ್ರೆಡಿ ಕಾರ್ನ್ಫ್ಲೋರ್ ಹಾಕಿ ಟಾಸ್ ಮಾಡಿ ಇಟ್ಕೊಂಡಿರೋ ಪನ್ನೀರ್ನ ಇದಕ್ಕೆ ಆ್ಯಡ್ ಮಾಡಿ ಬ್ಯಾಟರ್ ಪನ್ನೀರ್ಗೆ ನೀಟಾಗಿ ಕೋಟ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ಒಂದೊಂದೇ ಪನ್ನೀರ್ನ ಕಾದಿರೋ ಎಣ್ಣೆಗೆ ಬಿಡ್ತಾ ಹೋಗಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಪನ್ನೀರ್ ಎಲ್ಲ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ತಕ್ಕೊಂಡ್ಬಿಡಿ, ಸಾಕಾಗುತ್ತೆ. ಈಗ ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು ಎಣ್ಣೆ ಮ್ಯಾಕ್ಸಿಮಮ್ ಕಾದ್ಮೇಲೆ ಮತ್ತೆ ಈ ಪನ್ನೀರ್ನೆಲ್ಲ ಹಾಕಿ ಫ್ರೈ ಮಾಡೋದ್ರಿಂದ ಪನ್ನೀರ್ ಇನ್ನೂ ಸಖತ್ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತೆ ಕ್ರಿಸ್ಪಿನೆಸ್ ತುಂಬಾ ಹೊತ್ತು ಇರುತ್ತೆ ಕೂಡ. ಸೊ ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಸೆಕೆಂಡ್ ಟೈಮ್ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ. ಈಗ ಪನ್ನೀರ್ 65 ತಡ್ಕ ಮಾಡೋದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ, ಅರ್ಧ ಟೇಬಲ್ ಸ್ಪೂನ್ ಶುಂಠಿ, 2 ಒಣಮೆಣಸಿನ್ಕಾಯಿ, 2 ಹಸಿರು ಮೆಣಸಿನ್ಕಾಯಿ, ಒಂದು 8ರಿಂದ 10 ಕರಿಬೇವು, ಇದೆಲ್ಲನೂ ಹಾಕೊಂಡು ಇಟ್ಕೊಳ್ಳಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕೊಳ್ಳಿ. ಖಾರದ ಪುಡಿ ಹಾಕಿದ್ಮೇಲೆ ತುಂಬ ಹೊತ್ತು ಫ್ರೈ ಮಾಡಬಾರ್ದು, ಖಾರದ ಪುಡಿ ಸಿಯೋ ಚಾನ್ಸಸ್ ಇರುತ್ತೆ. ಇವಾಗ ಇದಕ್ಕೆ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರೋ ಪನ್ನೀರ್ಸ್ನೆಲ್ಲ ಹಾಕೊಂಡ್ಬಿಡಿ. ಪನ್ನೀರ್ ಹಾಕಿದ್ಮೇಲೆ ತಡ್ಕ ಜೊತೆ ಚೆನ್ನಾಗಿ ಟಾಸ್ ಮಾಡಿದ್ರೆ ಮುಗೀತು. ಪನ್ನೀರ್ 65 ಸೂಪರ್ ಆಗಿ ರೆಡಿ ಆಗಿಬಿಡುತ್ತೆ. ನೋಡೋಕೆ ತುಂಬಾ ಟೆಂಪ್ಟಿಂಗ್ ಆಗಿದೆ ಅಲ್ವಾ? ತಿನ್ನೋಕ್ಕೂ ಸಖತ್ ಟೇಸ್ಟಿಯಾಗಿರುತ್ತೆ, ಮಾಡೋಕ್ಕೂ ತುಂಬಾ ಈಸಿ. ರೆಸಿಪಿ ಇಷ್ಟ ಆಯ್ತಾ? ಹಾಗಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದನ್ನಾಸ್ ಕಾರ್ನರ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.